ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತಿನ ಪರಿನಿರ್ವಾಣ ದಿನಾಚರಣೆಯಲ್ಲಿ ನಾವೆಲ್ಲರೂ ಕೂಡ ವಕೀಲರ ಸಂಘದ ವತಿಯಿಂದ ಹಾಜರಾಗಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇಶದ ಜನತೆಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರ ನೆರಳಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅಂಬೇಡ್ಕರ್ ಅವರನ್ನ ಈ ಸೂರ್ಯಚಂದ್ರ ಇರೋರು ಕೂಡ ಅಂಬೇಡ್ಕರ್ ಅವರನ್ನ ಈ ದೇಶ ಮರೆಯೋದಿಲ್ಲ. ಸೂರ್ಯಚಂದ್ರರು ಎಷ್ಟು ಸತ್ಯನೋ ಈ ಸಂವಿಧಾನ ಕೂಡ ನಮ್ಮ ಭಾರತ ದೇಶಕ್ಕೆ ಅಷ್ಟೇ ಸತ್ಯ. ಅದರಡಿಯಲ್ಲಿ ನಾವೆಲ್ಲ ಕಾನೂನಿನಲ್ಲಿ ಬದುಕ್ತಾ ಇದ್ದೀವಿ. ಇಂತಹ ಒಂದು ಮಹಾನ್ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಮುಂದಿನ ಭಾಷಣವನ್ನು ನಮ್ಮ ಅಧ್ಯಕ್ಷ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರ್ಧಂತಿಯ ದಿನಾಚರಣೆ ಅಂಗವಾಗಿ ಈ ದಿನ ಇಲ್ಲಿ ನಾವು ನಮ್ಮ ವಕೀಲರ ಸಂಘದ ವತಿಯಿಂದ ಮಾಲಾರ್ಪಣೆ ಮಾಡಿ ಅವರಿಗೆ ನಮ್ಮ ಸ್ಮರಣೆಯನ್ನು ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ವಕೀಲ ಮಿತ್ರರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿ ಆಗಮಿಸಿರುವ ಪತ್ರಿಕಾ ವರದಿ ಮಿತ್ರರಿಗೂ ಕೂಡ ನಮಸ್ಕಾರಗಳು ಸಲ್ಲಿಸ್ತಾ, ಈ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ, ದಿ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅವರು ನಮ್ಗೆ ಕೊಟ್ಟಿರುವ ಈ ಸಂವಿಧಾನವನ್ನು ಇವಾಗ ನಾವು ಮುಂದುವರಿಸಿಕೊಂಡು ನಮ್ಮ ದೇಶದಲ್ಲಿ ಹೋಗ್ತಾ ಇದ್ದೀವಿ. ಮಹಾನ್ ವ್ಯಕ್ತಿ, ನಮ್ಮ ಅವರ ವರ್ಧಂತಿ ದಿನಾಚರಣೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಕಡೆ ಅವರ ನೆನಪನ್ನು ನೆನೆಸ್ಕೊಂಡು ನಾವೆಲ್ಲ ಕೂಡ ಹೆಮ್ಮೆಯಿಂದ ಹೇಳುವಂಥ ಒಂದು ಸಂದರ್ಭ ಇದು. ಆ ಮಹಾನ್ ವ್ಯಕ್ತಿಗೆ ನಮ್ಮ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯಾಗಿ ನೀಡಿರುವಂಥ ಒಂದು ಕಾನ್ಸ್ಟಿಟ್ಯೂಷನನ್ನು ನಾವು ಅಳವಡಿಸಿಕೊಂಡು ಅನುಸರಿಸಿಕೊಂಡು ನಮ್ಮ ಭಾರತ ಸಂವಿಧಾನಕ್ಕೆ ಪಿತಾಮಹ ಅಂತಾನೆ ಹೆಸರು ಪಡೆದಿರುವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ತಾ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ವಂದಿಸಿ 4 ಮಾತುಗಳನ್ನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 70th ಇಯರ್ ಡೆತ್ ಆನಿವರ್ಸರಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. KGF ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂಥ KC ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಟ್ರಿಬ್ಯೂಟನ್ನು ಅನ್ನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಅಬೌವ್ ದಿ ಕಾನ್ಸ್ಟಿಟ್ಯೂಷನ್ ಯಾವುದೂ ಇಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಕೆಳಗಡೆನೆ ಎಲ್ಲ ಬರಬೇಕಾಗಿರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ದ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವರ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಕೂಡ ಪ್ರತಿಯೊಂದು ಏನೇ ಈ ದೇಶದಲ್ಲಿ ಆಡಳಿತ ಇದ್ರೂ ಕೂಡ ಅದು ನಡೀತದೆ. ಅದೇ ರೀತಿಯಲ್ಲಿ KGF ವಕೀಲರ ಸಂಘ ಅಂದ್ರೆ ಒಂದು 122 ವರ್ಷದ ಚರಿತ್ರೆ ಇರತಕ್ಕಂಥ ವಕೀಲರ ಸಂಘ. ಈ ವಕೀಲರ ಸಂಘದಕ್ಕೆ 2021ರಲ್ಲಿ ಚುನಾವಣೆ ಆಯಿತು. ನಮ್ಮ ಬಾರ್ ಕೌನ್ಸಿಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ 2 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯಬೇಕಾಗಿದೆ. ಆದರೆ 5ನೇ ವರ್ಷದಲ್ಲಿ ಇವತ್ತು 5 ವರ್ಷ ಕಳೆದ ನಂತರ ಇವತ್ತು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಮ್ಮ ಅಭ್ಯರ್ಥಿಯಾಗಿ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿ ನಮ್ಮ ಗುರುಸಾಲ ಶ್ರೀನಿವಾಸರವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ KC ನಾಗರಾಜ್ ಅವರು ಮಾಡ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜ್ಯೋತಿ ಬಾಸು ಮಾಡ್ತಾ ಇದ್ದೀನಿ. ಜಾಯಿಂಟ್ ಸೆಕ್ರೆಟರಿ ಆಗಿ ಜಗನ್ನಾಥನ್, ಟ್ರೆಜರರ್ ಆಗಿ ಹರ್ಷಿತಾ ಮಾಡ್ತಾ ಇದ್ದಾರೆ. ಯಂಗ್ ಅಡ್ವೊಕೇಟ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂದ್ರೆ ಈ ಸಲ ನೋಡಬೇಕು, ಒಂದು ಯಂಗ್ ಜನರೇಷನ್ KGF ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲಿ ನುಗ್ಗುತ್ತಾ ಇದೆ. ಅದರಲ್ಲಿ ನಾವು ಏನು ಅಷ್ಟೊಂದು ಯಾವರೇ ಚೇಂಜ್ ಮಾಡೋದು ಇವಾಗ ಆ ಯಂಗ್ಸ್ಟರ್ ಕೈಯಲ್ಲಿ ಇವತ್ತು KGF ಕೋರ್ಟ್ನ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಅಶೋಕನ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಬಾನು ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಯಂಗ್ ಅಡ್ವೊಕೇಟ್ ರಾಜಶೇಖರ್ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶಿವಶಂಕರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಶಿವಪ್ಪ ಅಡ್ವೊಕೇಟ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ವಿನೋದ್ ಕುಮಾರ್ KV ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. KGFನ ಚರಿತ್ರೆಯಲ್ಲಿ ಒಂದು ಚೇಂಜ್ ಬರ್ತದೆ ಅಂದ್ರೆ ಈ ಯುವ ಅಡ್ವೊಕೇಟ್ನಿಂದ ಈ KGFಗೆ ಒಂದು ಒಳ್ಳೆ ವಾತಾವರಣ ಬರುವಂತ ಒಂದು ಇದಿದೆ. ಆ ನಮ್ಮ ಇದರಲ್ಲಿ ಹಿರಿಯರು, ಮಾಜಿ ಶಾಸಕರು, ನಮ್ಮ ವಕೀಲರ ಸಂಘದಲ್ಲಿ ಕೂಡ ನಮ್ಮ ವೋಟರ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಲೆವೆಲ್ ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದಂತ ಮಾಜಿ ಶಾಸಕರು ಶ್ರೀಮಾನ್ S ರಾಜೇಂದ್ರನ್ ಅವರು ಕೂಡ ಈ ನಮ್ಮ ವಕೀಲರ
ಯಂಗ್ ಅಡ್ವೊಕೇಟ್ಸ್ಗೆ ಒಂದು ಬದಲಾವಣೆ ಮಾಡಬೇಕಂತ ಕೂಡ, ಒಂದು ಚೇಂಜ್ ಮಾಡಬೇಕಂತ ಕೂಡ ನಮಗೆಲ್ಲ ಕೂಡ ಅವರು ಮಾರ್ಗಸೂಚಿಯನ್ನ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಈ ಬಾಬಾ ಸಾಹೇಬರವರ ಪುತ್ಲಿ ಮುಂದೆ ನಾವು ಒಂದು ಪ್ರಜ್ಞೆ ತಗೊಳ್ತೀವಿ. ವಿ ಶುಡ್ ಚೇಂಜ್ ದಿ ಎಂಟೈರ್ ಸೀನರಿ ಆಫ್ ದಿ KGF ಅಡ್ವೊಕೇಟ್ ಅಸೋಸಿಯೇಷನ್ ನಾವು ಮಾಡೇ ಮಾಡ್ತೀವಿ. ಅದು ಯುವ ಅಡ್ವೊಕೇಟ್ ಕೂಡ ಇಲ್ಲಿ ಮುಂದೆ ಒಂದು ಪ್ರಜ್ಞೆ ತಗೊಳ್ತಾರೆ ಅಂತ ಹೇಳಿ, ಈ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ನ ಪ್ರೊಟೆಕ್ಟ್ ಮಾಡುವಂತ ಒಂದು ಪ್ರಮುಖ ಕರ್ತವ್ಯ ಒಬ್ಬೊಬ್ಬ ವಕೀಲರಿಗೂ ಇದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳಿಸಿಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು. ನ್ಯಾಯಮೂರ್ತಿಗೆ ಹತ್ರ ನಾವೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ರೆ ಅವ್ರು ಎಲ್ಲರಿಗೂ ನಗಿತಾರೆ. ಡಿಪೆಂಡೆಂಟ್ಗೂ ಪ್ಲೆಂಟಿಫ್ಗೂ ನಗಿತಾ ಇದಾರೆ. ಅವ್ರ ರಿಸಲ್ಟ್ ಹೆಂಗೆ ಕೊಡ್ತಾರೆ ಆಮೇಲೆ ತಗ ಗೊತ್ತಾಗುತ್ತೆ. ಸೊ ಮೈ ಆರ್ಡರ್ ಇಸ್ ಡಿಫರೆಂಟ್. ನಿಮ್ಮ ಓಟ್ ಯಾರಿಗೆ ಅಂತ? ನನ್ನ ಓಟ್ ವಕೀಲರಿಗೆ. ವಕೀಲರ ಸಂಘದ ಎಲ್ಲರಿಗೂ ಗೊತ್ತು ಯಾರ್ಗ ಹೆಂಗ್ ಮಾಡಬೇಕು ಅನ್ನೋ ಅವ್ರಿಗೆ ಗೊತ್ತು. ವಿತೌಟ್ ಮನಿ ಐ ಆಮ್ ದ ವೋಟಿಂಗ್. To whom you are voting? To whom I have to vote, they will know. My mother will know what food I need. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hambur and Dindukal style biryani. 100% Venus biryani. Near Government Maternity Hospital, Maharaja Road, Robertson.